हाय मेरे प्यारे विद्यार्थियों, हम इस वीडियो में राखी मात्राओं के बारे में हम जानकारी पाएंगे। ठीक है। ರಾಖಿ ಮಾತ್ರಾಯ ಕಹೆತೋ ಎಸ್ ಕನ್ನಡದಲ್ಲಿ ನಾವು ರಾನ ಒತ್ತಕ್ಷರಗಳು ಅಂತ ಹೇಳ್ತೇವೆ ಮಕ್ಕಳೇ. ರಾನ ಒತ್ತಕ್ಷರಗಳು ನೆನಪಿದಾವ ನಿಮಗೆ? ರಾನ ಒತ್ತಕ್ಷರ ಹೇಗೆ ಬರಿತೀವಿ ಅಂತ ಎಸ್ ನಿಮಗೆ ನೆನಪಿರಬೇಕು ಮಕ್ಕಳೇ. ಈಗ ಉದಾಹರಣೆಗೆ ಈ ರೀತಿಯ ಬರಿತೀವಿ ಚಕ್ರ ಅಂತೇಳಿ. ಇದು ಕೂಡ ರಾನ ಒತ್ತಕ್ಷರ. ಹಾಗೆ ಒಂದೇನಾ, ಇನ್ನೂ ಒಂದಿದೆ ಅಲ್ಲ. ಈಗ ಉದಾಹರಣೆಗೆ ಹೀಗೆ ಬರಿತೀವಿ ನೋಡಿ, ಸೂರ್ಯ ಅಂತೇಳಿ. ಹೌದಲ್ಲ? ಎಸ್. ಸೊ ಎಷ್ಟು ರೀತಿಯಾಗಿ ರಾನ ಒತ್ತಕ್ಷರಗಳು ಬಳಸ್ತೀವಿ ಕನ್ನಡದಲ್ಲಿ? ಹೌದು, ಎರಡು ರೀತಿಯಾಗಿ ಬಳಸ್ತೀವಿ. ಒಂದು ಇದು, ಇನ್ನೊಂದು ಇದು. ಓಕೆ. ಸೊ ಇಲ್ಲಿ ಬಳಕೆ ಮಾಡಿದ್ದೀವಲ್ಲ ಈ ರಾನ ಒತ್ತಕ್ಷರ ಹೀಗೆ ಬರೆದಿದ್ದೀವಲ್ಲ, ಇದಕ್ಕೇನಂತವೆ ಮಕ್ಕಳೇ ಕನ್ನಡದಲ್ಲಿ? ಹೌದು, ಏನಂತವೆ ಇದಕ್ಕೆ? ಅರ್ಕಾವತ್ತು ಅಂತ ಹೇಳ್ತೇವೆ. ರಾನ ಈ ಒತ್ತಕ್ಷರವನ್ನು ಅರ್ಕಾವತ್ತು ಅಂತ ಕರಿತೀವಿ. ಹಾಗೆ ಇದನ್ನು ಜಸ್ಟ್ ರಾವತ್ತು ಅಂತ ಹೇಳ್ತೀವಿ. ಹೀಗೆ ರಾನ ಒತ್ತಕ್ಷರವನ್ನು ಕನ್ನಡದಲ್ಲಿ ಎರಡು ರೀತಿಯಾಗಿ ಬರೆಯೋದುಂಟು. ಒಂದು ರಾವತ್ತು, ಇನ್ನೊಂದು ಅರ್ಕಾವತ್ತು. ಓಕೆ. ಹೀಗೆ ಎರಡು ರೀತಿಯಾಗಿ ರಾನ ಒತ್ತಕ್ಷರವನ್ನು ಕನ್ನಡದಲ್ಲಿ ಬಳಸ್ತೇವೆ. ಆದರೆ ಅದೇ ಥರ ಹಿಂದಿಯಲ್ಲೂ ಕೂಡ ರಾನ ಒತ್ತಕ್ಷರವನ್ನು ಬಳಸ್ತೀವಿ ಮಕ್ಕಳೇ. ಎಷ್ಟು ರೀತಿಯಾಗಿ ರಾನ ಒತ್ತಕ್ಷರ ಬಳಸ್ತೀವಿ ಗೊತ್ತಾ? ಇಲ್ಲಿ ನಾವು ರಾನ ಒತ್ತಕ್ಷರವನ್ನು ಮೂರು ರೀತಿಯ ರಾನ ಒತ್ತಕ್ಷರಗಳನ್ನ ಬಳಸ್ತೇವೆ. ಒಂದು ಹೇಗಿರುತ್ತಪ್ಪ ಅಂತಂದರೆ, ಒಂದು ಈ ರೀತಿಯಾಗಿ, ಉದಾಹರಣೆ ಇಲ್ಲೊಂದು ಅಕ್ಷರ ಇದೆ ಮಾ ಅಂತ ಇದೆ ಅಂದ್ಕೊಳ್ಳಿ, ಹೀಗೆ ಬರೀತೇವೆ. ಆಯಿತಾ? ಒಂದು ಇದಕ್ಕೆ ನೋಡಿ, ಈ ಥರ ಒಂದು ಅಕ್ಷರ ತಲೆ ಮೇಲೆ ಹೀಗೆ ಬರಿತೀವಲ್ಲ, ಇದಕ್ಕೆ ಅರ್ಕಾವತ್ತು ಅಂತ ಹೇಳ್ತೀವಿ. ಕನ್ನಡದಲ್ಲೇನು ಅರ್ಕಾವತ್ತು ಹೀಗೆ ಬರಿತೀವಿ, ಅದೇ ಅರ್ಕಾವತ್ತನ್ನು ಹಿಂದಿಯಲ್ಲಿ ನಾವು ಹೀಗೆ ಒಂದು ಅಕ್ಷರದ ತಲೆ ಮೇಲೆ ಈ ರೀತಿ ಹಾಕಿದರೆ ಇದನ್ನ ಅರ್ಕಾವತ್ತು ಅಂತ ಹೇಳ್ತೀವಿ. ಆಯಿತಾ? ಹಿಂದಿ में हम इसको रेफ कहते हैं. क्या कहते हैं इसे? रेफ. देखो यहाँ लिखा है रेफ कहते हैं. ಒಂದು ಅಕ್ಷರದ ತಲೆಯ ಮೇಲೆ ಹೀಗೆ. ಆಯಿತಾ? ಈಗ ಉದಾಹರಣೆ ತಾ ಇದೆ, ತಾನ ತಲೆ ಮೇಲೆ ಹೀಗೆ ಹಾಕಿದರೆ ಇದನ್ನು ಅರ್ಕಾವತ್ತು, ತಾ ಅರ್ಕಾವತ್ತು ಅಂತೇಳಿ ಹೇಳ್ತೇವೆ. ಆಯಿತಾ? ಸೊ ಹಾಗೆ ಇನ್ನೊಂದು ಯಾವುದಪ್ಪ ಅಂತಂದರೆ ಒಂದು ರೇಫು. ಇನ್ನೊಂದು ಯಾವುದಪ್ಪ ಅಂದರೆ ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ ರಾವತ್ತು, ರಾವತ್ತು. ಹಾಗೆ ಹಿಂದಿಯಲ್ಲಿ ಕೂಡ ಇನ್ನೊಂದು ರಾವತ್ತನ್ನು ಬಳಸ್ತೀವಿ. ಯಾವ ಥರ ಅಂದರೆ ಎರಡು ರೀತಿ ರಾವತ್ತನ್ನು ಬಳಸ್ತೀವಿ. ಈಗ ಉದಾಹರಣೆಗೆ ಇದೊಂದು ಅಕ್ಷರ ಇದೆ ಕ ಅಂತ ಇದೆ. ಒಂದು ಅಕ್ಷರದ ಕೆಳಗಡೆ ನೋಡಿ, ಒಂದು ಅಕ್ಷರಕ್ಕೆ ಹಿಂಗೆ ಎಡದಿಂದ ಬಲಕ್ಕೆ ಹೀಗೆ ಹಾಕಿದ್ರೆ ಅದನ್ನ ಅರ್ಧಾಕ್ಷರವಾಗಿ ಹೇಳ್ತೀವಿ. ಅದೇ ಕಾಗೆ ಬಲದಿಂದ ಎಡಕ್ಕೆ ಇಲ್ಲಿಂದ ಹಿಂಗೆ ಹಾಕಿದರೆ ಇದಕ್ಕೆ ರಾವತ್ತು ಅಂತ ಹೇಳ್ತೀವಿ. ಹಿಂದಿಯಲ್ಲಿ ನಾವು ಇಸ್ಕೋ ಹಮ್ ಪದೇನ್ कहते हैं. इसको क्या कहते हैं? ಪದೇನ್. ನಾವು ಕನ್ನಡದಲ್ಲಿ ಏನು ರಾವತ್ತು ಅಂತ ಹಾಕ್ತೀವಲ್ಲ, ಆ ರಾವತ್ತನ್ನು ಹಿಂದಿಯಲ್ಲಿ ಈ ರೀತಿಯಾಗಿ ಒಂದು ಅಕ್ಷರಕ್ಕೆ ಅದರ ಕೆಳಭಾಗದಲ್ಲಿ ಬಲದಿಂದ ಎಡಕ್ಕೆ ಹೇಳಿದ್ರೆ ಇದನ್ನ ರಾವತ್ತು ಅಂತ ಹೇಳ್ತೇವೆ. ರಾವತ್ತನ್ನು ಈ ರೀತಿಯಾಗಿ ಬರಿತೀವಿ. ಈ ರಾವತ್ತಿಗೆ ನಾವು ಹಿಂದಿಯಲ್ಲಿ ಪದೇನ್ कहते हैं. ಈ ಪದೇನ್ ಏನಿದೆ, ಈ ಪದೇನನ್ನು ಈ ರೀತಿಯಾಗೂ ಬರೀಬೋದು. ಇನ್ನೂ ಒಂದಿದೆ, ಇನ್ನೂ ಕೆಲವು ಅಕ್ಷರಗಳಿಗೆ ಈ ರೀತಿಯಾಗಿ ಬರೆಯಲ್ಲ. ಈಗ ಉದಾಹರಣೆ ಟಾ ಇದೆ, ಟಾಗೆ ಈ ರೀತಿ ಹಾಕ್ತೀವಿ. ಇದು ಕೂಡ ಪದೇನೆ, ಇದು ಕೂಡ ರಾವತ್ತೆ. ಓಕೆ. ಸೊ ಹೀಗೆ ಹಿಂದಿಯಲ್ಲಿ ನಾವು ರಾಖಿ ಮಾತ್ರ हिंदी में दो तरह की राखी मात्रा है. एक है रेफ, दूसरा है पदेन. ಓಕೆ. ಸೊ ಪದೇನ್ ಅನ್ನೋವಂಥ ಚಿಹ್ನೆ ಎರಡು ರೀತಿಯಾಗಿ ಬರೀತೇವೆ. ಒಂದು ಅಕ್ಷರ, ಈಗ ಉದಾಹರಣೆ ಮಾ ಇದೆ, ಮಾ ಕೆಳಗೆ ಹೀಗೆ ಹಾಕಿರೆ ಅದು ರಾವತ್ತು, ಬ್ರ ಅಂತ ಹೇಳ್ತೀವಿ. ಅದೇ ಥರ ಒಂದು ಅಕ್ಷರ ಟಾ ಇದೆ, ಪದೇನ ಎರಡು ರೀತಿಯಾಗಿ ಬಳಸ್ತೀವಿ. ಒಂದು ಈ ರೀತಿಯಾಗಿ, ಇನ್ನೊಂದು ಈ ಥರ. ಒಂದು ಅಕ್ಷರ ಕೆಳಗಡೆ ಈ ರೀತಿ ಬರೆದ್ರೆ ಇದು ಕೂಡ ಪದೇನೆ. ಓಕೆ. ಹೀಗೆ ಟೋಟಲ್ ಆಗಿ ಎರಡು ರೀತಿ ಇದೆ. ಒಂದು ರೇಫು, ಇನ್ನೊಂದು ಪದೇನಲ್ಲಿ ಎರಡು ರೀತಿಯ ಪದೇನ್ಗಳನ್ನ ಬಳಕೆ ಮಾಡ್ತೀವಿ, ಎರಡು ರೀತಿಯ ರಾವತ್ತುಗಳನ್ನ ಬಳಸ್ತೀವಿ. ओके मकले. ओके. अब हम इस वीडियो में राखी मात्रा है, पहली राखी मात्रा है रेफ के बारे में जानकारी पाएंगे. ठीक है. जिस शब्द में रेफ को लगाया गया है उन शब्दों को पढ़ेंगे. ಯಾವ ಪದಗಳಲ್ಲಿ ಈ ಅರ್ಕಾವತ್ತನ್ನು, ಈ ರೇಫನ್ನು ಬಳಸಿದಾರೋ ಆ ರೇಫನ್ನು ಬಳಸಿರುವಂತಹ ಹಿಂದಿಯ ಪದಗಳನ್ನು ಓದುವಂತಹ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಓಕೆ, ಓದೋಣ ಪದಗಳನ್ನ. ಓಕೆ ಬಚ್ಚೋ, ಸರಿ ಓದಿ. ಈಗ देखो यहाँ पहला अक्षर कौन सा है? पहला अक्षर ये तो कौन सा है? यस, ये तो साकुंबड़ी सू है. देखो ಇಲ್ಲಿ कौन सा यहाँ एक मात्रा है, कौन सा है वो? अर का मात्रा रेफ को लगाया गया है. वह रेफ को लगाया गया है ಯಾವುದಕ್ಕೆ ಅಂದರೆ ಈ ಮುಂದೆ ಇರೋ ಅಕ್ಷರಕ್ಕೆ. ಮುಂದೆ ಯಾವ ಅಕ್ಷರ ಇದೆ? ಯಾ ಇದೆ. ಹೌದಲ್ಲ? ಯಾಗೆ ಹಾಕಿರೋದು ಅದು. ಆಯಿತಾ? ಕೈಸೆ ಪಡೋಗೆ? ಎಸ್. ಸೂ ಕ್ಯಾ ಪಡೋ ಕಾನ್ಸೆಪ್ಟ್ ಕೈಸೆ ಪಡೋಗೆ? ಎಸ್. ನೋಡಿ, ಈಗ ಉದಾಹರಣೆ ಕನ್ನಡದಲ್ಲಿ ಓದಬೇಕಾದ್ರೆ ಈ ಅರ್ಕಾವತ್ತು ಇದ್ದಂಥ ಸಂದರ್ಭದಲ್ಲಿ ಹೇಗೆ ಗೊತ್ತಿರ ಹೇಳಿದ್ನ? ಎಸ್. ಸೂರ್ಯ. ಹೌದಲ್ಲ? ಅಂದರೆ ನಾವು ಫಸ್ಟು ಯಾವುದನ್ನು ಓದ್ತೇವೆ?
ಅರ್ಕಾರವನ್ನು ಸೂವನ್ನು ಉಚ್ಚಾರ ಮಾಡ್ತೇವೆ. ಈ ಅರ್ಕಾರವನ್ನು ಯಾವ ಅಕ್ಷರಕ್ಕೆ ಹಾಕಿದ್ದೀವಿ ಆ ಅಕ್ಷರವನ್ನು ಓದಬೇಕಾದ್ರೆ ಮೊದಲು ಅರ್ಕಾರವನ್ನು ಉಚ್ಚರಿಸ್ಬೇಕು. ಸು ಅರ್ ಯ ಸೂರ್ಯ ಅಂತ ಹೇಳ್ತೀವಿ, ಆಯಿತಾ. ಹಾಗಾಗಿ ಯಾಕಿಂತ ಮುಂಚೆ ಅರ್ಕಾರವನ್ನು ಯಾಕಿಂತ ಮುಂಚೆ ಇಲ್ಲಿ ಅರ್ಕಾರವನ್ನು ಹಾಕಿರೋದು ಯಾಕೆಂದರೆ ಉಚ್ಚಾರ ಮಾಡುವಾಗ ಮೊದಲು ಅರ್ಕಾರವನ್ನು ಉಚ್ಚರಿಸಿ ಆಮೇಲೆ ಯಾನ ಹೇಳಬೇಕು. ಅದೇ ರಾವತ್ತಾದರೆ ಈ ಉದಾಹರಣೆಗೆ ಇಲ್ಲಿದೆ ನೋಡಿ, ಇದನ್ನು ಓದಿ ಹೇಗೆ ಓದ್ತೀರಿ ಪದವನ್ನು? ಚಕ್ರ ಅಂತ ಹೇಳ್ತೀವಿ. ಚ ಕ ರ ಅಂದರೆ ರಾವತ್ತಿದ್ದಾಗ ಮೊದಲು ಆ ಅಕ್ಷರವನ್ನು ಹೇಳಿ ಆಮೇಲೆ ನಾವು ರಾವತ್ತನ್ನು ಹೇಳ್ತೀವಿ. ಅದೇ ಅರ್ಕಾವತ್ತಿದ್ದಾಗ ಮೊದಲು ಅರ್ಕಾವತ್ತನ್ನು ಯಾವ ಅಕ್ಷರಕ್ಕೆ ಅರ್ಕಾವತ್ತು ಹಾಕಿದಾರೋ ಅಲ್ಲಿ ಮೊದಲು ಅರ್ಕಾವತ್ತನ್ನು ಹೇಳಬೇಕು, ಆಮೇಲೆ ಅಕ್ಷರ ಓದಬೇಕು. ನೋಡಿ, ಸು ಅರ್ ಯ ಸೂರ್ಯ ಅಂತ ಹೇಳ್ತೀವಿ, ಹೌದಲ್ವ ಮಕ್ಕಳೇ? ಸೊ ನೆನಪಿರಲಿ, ಅರ್ಕಾವತ್ತಿದ್ದಾಗ ಮೊದಲು ಅರ್ಕಾವತ್ತನ್ನು ಹೇಳಬೇಕು, ಆಮೇಲೆ ಯಾವ ಅಕ್ಷರಕ್ಕೆ ಹಾಕಿದಾರೋ ಆ ಅಕ್ಷರವನ್ನು ಹೇಳಬೇಕು. ಓದೋಣ ಈಗ. देखो पहला अक्षर तो साकुंबड़ी सू है, सो दूसरा अक्षर कौन सा है? या है. देखो या के ऊपर रेफ लगाया गया है, सो रेफ कन्नड़ में अर्कावत. ओके, ओदाना सू अर या. कैसे पढ़ोगे? सूर्य. कैसे पढ़ोगे इस शब्द को? सूर्य. सूर्य का मतलब क्या है? यस, यही सूर्य है. सूर्य का मतलब है यस रवि, भानु. ರವಿ, ಭಾನುಗೆ ನಾವು ಸೂರ್ಯ ಅಂತಲೇ ಹೇಳ್ತೇವೆ ಮಕ್ಕಳೇ. ಓಕೆ, ನಂತರ ಎರಡನೇ ಪದನ ಓದೋಣ. ಎಸ್, ಎರಡನೇ ಪದ ಓದಿ. ಎರಡನೇ ಪದದ ಮೊದಲನೇ ಅಕ್ಷರ ನೋಡಿ. दूसरे शब्द का पहला अक्षर कौन सा है? हाँ, वो तो सा है. पहला अक्षर तो सा है. और दूसरा अक्षर देखो कौन सा है? वो तो पा है. वो तो पा है. ನೋಡಿ, ಪಾಗೆ क्या कौन सा मात्रा लगाया गया है? ಹೌದು, ರೇಫ್ लगाया गया है. ರೇಫ್ ಕನ್ನಡ में ಅರ್ಕಾವತ್ತು. ಓದೋಣ. ಎಸ್, ನೋಡಿ, ರೇಫ್ ಹಾಕಿದ್ದಾಗ ಮೊದಲು ರೇಫನ್ನು ಉಚ್ಚಾರ ಮಾಡಬೇಕು. ಓಕೆ, सा अर पा. कैसे पढ़ोगे? सा अर पा जोड़कर पढ़े तो सर्प. कैसे पढ़ोगे? सर्प. सर्प का मतलब है हाउ. यही सर्प है. सांप को सर्प भी कहा जाता है. ठीक है बच्चों. ನೋಡಿ, ಅದಕ್ಕೋಸ್ಕರನೇ ಸಾ ಬರ್ದಾದ್ಮೇಲೆ ಅರ್ಕಾವತ್ತನ್ನು ಉಚ್ಚಾರ ಮಾಡಿ ಆಮೇಲೆ ಅಕ್ಷರನ ಹೇಳಿ ಅಂತೇಳಿ ಫಸ್ಟೇ ಅರ್ಕಾವತ್ತನ್ನು ಹಾಕಿದ್ದಾರೆ. सा अर पा, सर्प. ಓಕೆ, ठीक है. अब हम अगला शब्द पढ़ेंगे. हाँ, ಈಗ ರೇಫ್ ಹಾಕಿರುವಂತಹ ಉಳಿದ ಪದಗಳನ್ನು ಕೂಡ ಓದುವಂತಹ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. सो देखो इस शब्द का पहला अक्षर कौन सा है? वो तो का है. दूसरा अक्षर कौन सा है? यस, वो तो माँ है. देखो माँ के ऊपर एक ರೇಫ್ लगाया गया है. ಹೌದಲ್ಲ, ಒಂದು ಅರ್ಕಾವತ್ತನ್ನು ಕೂಡ ಹಾಕಿದ್ದಾರೆ, ರೇಫ್ ಹಾಕಿದ್ದಾರೆ. ರೇಫ್ ಕನ್ನಡದಲ್ಲಿ ಅರ್ಕಾವತ್ತು ಅಂತ ಹೇಳ್ತೀವಿ. ಓದೋಣ. ಎಸ್, ಓದಿ. ಕಾ, ಈ ಅಕ್ಷರಕ್ಕೆ ಅರ್ಕಾವತ್ತು ಹಾಕಿದ್ದಾರೆ. ಅರ್ಕಾವತ್ತು ಹಾಕಿದ್ದಾಗ ಮೊದಲು ಅರ್ಕಾವತ್ತು ಹೇಳಬೇಕು, ಆಮೇಲೆ ಅಕ್ಷರ ಹೇಳಬೇಕು. ಓಕೆ, ಹೇಳೋಣ. ಕಾ ಅರ್ ಮ. ಕೈಸೆ ಪಡೋಗೆ? ಕಾ ಅರ್ ಮ. ಕೈಸೆ ಪಡೋಗೆ इसको? कर्म. कैसे पढ़ोगे इस शब्द को? कर्म. कैसे पढ़ोगे? कर्म. कर्म का मतलब यस, कर्म का मतलब है ಕೆಲಸ ಅಂತ, ಆಯಿತಾ. ಕೆಲಸ ಅಂತಲೂ ಹೇಳ್ತೀವಿ. ಕೆಲಸ ರೀ, ಅವ್ರವ್ರ ಕರ್ಮ ಅವ್ರು ಅನುಭವಿಸ್ಬೇಕಪ್ಪ, ಹಣೆ ಬರಹ ಅನ್ನೋ ದೃಷ್ಟಿಯಲ್ಲೂ ಕೂಡ ಮಾತಾಡ್ತೇವೆ, ಹೌದಲ್ಲ. ಎಸ್, ಕರ್ಮ ಅಂದರೆ ಕೆಲಸನೂ ಕೂಡ ಆಗುತ್ತೆ, ಹಣೆ ಬರಹ ಅನ್ನೋ ದೃಷ್ಟಿಯಲ್ಲೂ ಕೂಡ ಅದನ್ನು ನಾವು ಬಳಕೆ ಮಾಡ್ತೇವೆ. ಓಕೆ, ಮುಂದಿನ ಪದನ ಓದೋಣ. ಓಕೆ, अगला शब्द का पहला अक्षर कौन सा है? वो तो माँ है. दूसरा अक्षर कौन सा है? देखो वो भी माँ है. ठीक है. देखो माँ के ऊपर रेफ का मात्रा है. रेफ ಕನ್ನಡದಲ್ಲಿ ಅರ್ಕಾವತ್ತು. ಓದೋಣ. ಮಾ ಇದಕ್ಕೆ ರೇಫ್ ಹಾಕಿದ್ದಾರೆ. ಸೊ ಫಸ್ಟು ಅರ್ಕಾವತ್ತನ್ನು ಹೇಳಬೇಕು, ಆಮೇಲೆ ಅಕ್ಷರ ಹೇಳಬೇಕಲ್ವ. ಮಾ ಅರ್ मा जोड़कर पढ़ो. मर्म. कैसे पढ़ोगे इस शब्द को? मर्म. मर्म का मतलब यस, मर्म का मतलब है गुट्टू. मर्म का मतलब है गुट्टू, ನಿಗೂಢತೆ ಅಥವಾ ಗುಟ್ಟು ಅನ್ನುವಂತಹ ಅರ್ಥವನ್ನು, ರಹಸ್ಯ, ಗುಟ್ಟು ಅಥವಾ ರಹಸ್ಯ ಅನ್ನುವಂತಹ ಅರ್ಥವನ್ನು ಈ ಶಬ್ದ ಹೊಂದಿದೆ ಮಕ್ಕಳೇ. अब हम अगला शब्द पढ़ेंगे. सो अगला शब्द का पहला अक्षर देखो कौन सा है? सो पहला अक्षर तो ककिड़ी का है. ठीक है, पहला अक्षर ककिड़ी का. दूसरा अक्षर देखो कौन सा है? यस, दूसरा अक्षर है या. यहाँ या के ऊपर कौन सी मात्रा है? यस, रेफ लगाया गया है. रेफ ಕನ್ನಡದಲ್ಲಿ ಅರ್ಕಾವತ್ತು. ಓದೋಣ. का अर या. का अर या जोड़कर पढ़ो. कार्य. कैसे पढ़ोगे? कार्य. कैसे पढ़ोगे? कार्य का मतलब है यस, ಕೆಲಸ ಅನ್ನೋ ಅರ್ಥವನ್ನೇ ಹೊಂದಿದೆ ಮಕ್ಕಳೇ. ಕಾರ್ಯ ಕನ್ನಡ में भी ಉಪಯೋಗ करता है इस शब्द को. यस, ಕೆಲಸ ಕಾರ್ಯಗಳು, ಕೆಲಸ ಅಂತೇಳಿ. ಕಾರ್ಯ ಅಂದರೆ ಕೆಲಸಗಳು ಅಂತೇಳಿ. ಓಕೆ,
अब हम अगला शब्द पढ़ेंगे। सो अगला शब्द का पहला अक्षर कौन सा है? ठीक से देखो। यस ठीक है, वो तो मकिली माँ है। दूसरा अक्षर कौन सा है? वो तो गा है। गा के ऊपर कौन सी मात्रा है? देखो ಅದರ ಮೇಲೊಂದು ಯಾವ ಒತ್ತಕ್ಷರ ಹಾಕಿದ್ದಾರೆ ನೋಡಿ, ಯಾವ ಮಾತ್ರವನ್ನು ಬಳಸಿದ್ದಾರೆ? ಎಸ್, रेफ को लगाया गया है। रेफ कन्नड़ में अर्कावत्तु। जोड़कर पढ़ेंगे। मकिली माँ अर्कावತ್ತು ಹಾಕಿದಾಗ ಫಸ್ಟ್ अर्कावತ್ತನ್ನು ಹೇಳಬೇಕು, ಆಮೇಲೆ ಅಕ್ಷರ ಓದಬೇಕು। ಓಕೆ, ಮಾ ಅರ್ घ जोड़कर पढ़ो। मार्घ। कैसे पढ़ोगे? मार्ग। मार्ग कैसे पढ़ोगे इस शब्द को? मार्ग। मार्ग का मतलब यस मार्ग, हम कन्नड़ में भी इस शब्द को उपयोग करते हैं। मार्ग का अर्थ है, हाँ, मार्ग का मतलब है मार्ग, रस्ते ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಮಕ್ಕಳೇ। अब हम अगला शब्द पढ़ेंगे। ओके, अगला शब्द देखो। ये कौन सा अक्षर है? ಯಾವುದೋ ಒತ್ತಕ್ಷರ ಇದೆ ಅಲ್ವಾ? ಯಾವುದದು ನೋಡಿ, ಹೀಗೆ ಕಾಣುತ್ತಲ್ವ, ಅದು ಹೀಗಿದೆಯಲ್ಲ, ಇದು ಇದು ಯಾವ ಅಕ್ಷರ ಹೇಳಿದು? ವಾ. ಇದು ಜಸ್ಟ್ ಹೀಗೆ ಬರೆದ್ರೆ ವಾನ ಒತ್ತಕ್ಷರ. ಓಕೆ, ಸೊ ಹಿಂದಿಯಲ್ಲಿರೋ ಒತ್ತಕ್ಷರ ಕನ್ನಡದಲ್ಲಿ ಬರ್ಕೋಬೇಕಾದ್ರೆ ಪೂರ್ಣಾಕ್ಷರ ಆಗುತ್ತೆ ಮಕ್ಕಳೇ। ಆ ವಾನ ಒತ್ತಕ್ಷರ ಜೊತೆ ಯಾವ ಪೂರ್ಣಾಕ್ಷರ ಇದೆ? ಯಾ ಇದೆ, ಅದು ಒತ್ತಕ್ಷರ ಆಗುತ್ತೆ। ನೆನಪಿರಲಿ ಮಕ್ಕಳೇ, ಒತ್ತಕ್ಷರ ಪೂರ್ಣಾಕ್ಷರ ಆಗುತ್ತೆ, ಪೂರ್ಣಾಕ್ಷರವಾಗಿರೋ ಯಾ ಒತ್ತಕ್ಷರ ಆಗುತ್ತೆ। ಮುಂದಿನ ಅಕ್ಷರ ಯಾವುದು? ಎರಡನೇ ಅಕ್ಷರ ಹೌದು, ಮಹಾಪ್ರಾಣ ಥಾ ಇದೆ। ಥಾಗೆ ರೇಫ್ ಕೋ ಲಗಾಯ ಗಯಾ ಹೈ। ರೇಫ್ ಕನ್ನಡದಲ್ಲಿ ಅರ್ಕಾವತ್ತು। ಓದೋಣ, ಓದಿ। ವಾಗೆ ಯಾವತ್ತು? ವ್ಯಾ ಅರ್ ತಾ जोड़कर पढ़ो। व्यर्थ। कैसे पढ़ोगे? व्यर्थ। व्यर्थ कैसे पढ़ोगे इस शब्द को? व्यर्थ। व्यर्थ का मतलब है, हाँ, व्यर्थ का मतलब है ಹೌದು, ವ್ಯರ್ಥವಾಗು, ಪೋಲಾಗು, ನಷ್ಟ ಆಗು ಅನ್ನುವಂತಹ ಅರ್ಥವನ್ನು ಹೊಂದಿದೆ। ठीक है, अब हम अगला शब्द पढ़ेंगे। ओके, सो अगला शब्द का पहला अक्षर कौन सा है? वो तो ता है। दूसरा अक्षर कौन सा है? कौन सा है? का है। का के ऊपर ಎಸ್ ರೇಫ್ ಕೋ ಲಗಾಯ ಹೈ। ಕಾನ ಮೇಲೆ ರೇಫ್ ಹಾಕಿದ್ದಾರೆ, ಅರ್ಕಾವತ್ತನ್ನು ಹಾಕಿದ್ದಾರೆ। ಸೊ ಅರ್ಕಾವತ್ತನ್ನು ಹಾಕ್ಕೊಳ್ಳಿ, ಓದೋಣ। ಕೈಸೆ ಪಡೋಗೆ? ತ ಅರ್ ಕ। ಕೈಸೆ ಪಡೋಗೆ? तर्क। कैसे पढ़ोगे? तर्क। 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 तर्क का मतलब यस, तर्क का मतलब है तर्क करना कहे तो ವಿಚಾರ ಮಾಡು, ಆಲೋಚನೆ ಮಾಡು ಅನ್ನುವಂತಹ ಅರ್ಥವನ್ನು ಇದು ಹೊಂದಿದೆ। ಓಕೆ, ಹೀಗೆ ಮಕ್ಕಳೇ, ರೇಫ್ ಹಾಕಿದ್ದಾಗ, ಅರ್ಕಾವತ್ತು ಹಾಕಿದ್ದಾಗ ಮೊದಲು ಅರ್ಕಾವತ್ತನ್ನು ಉಚ್ಚರಿಸಬೇಕು, ಅರ್, ಆಮೇಲೆ ಆ ವ್ಯಂಜನ ಅಥವಾ ಸ್ವರವನ್ನು ಹೇಳಬೇಕು। ತ ಅರ್ ಕ, तर्क। कैसे पढ़ोगे? तर्क। ओके, ठीक है, अब हम अगला शब्द पढ़ेंगे। सो अगला शब्द का पहला अक्षर यस महाप्राण खा है। दूसरा अक्षर कौन सा है? वो तो चा है। चा के ऊपर कौन सी मात्रा लगाया गया है? रेफ को लगाया गया है। रेफ ಹಾಕಿದ್ದಾರೆ, ಅರ್ಕಾವತ್ತನ್ನು ಹಾಕಿದ್ದಾರೆ। ಓದೋಣ, ಎಸ್, ಖ ಅರ್ ಛ। ಕ ಫಸ್ಟ್ ಅರ್ಕಾರ ಹೇಳಬೇಕು, ಹೌದಲ್ಲ, ಅರ್ಕಾವತ್ತನ್ನು ಉಚ್ಚರಿಸಬೇಕು, ಆಮೇಲೆ ಅಕ್ಷರ ಓದಬೇಕು। ಕ ಅರ್ ಛ, ಖರ್ಚ। कैसे पढ़ोगे? खर्चा। खर्च। कैसे उच्चारण करना चाहिए इसको? खर्च। खर्च कहे तो एस, खर्च का मतलब है ಖರ್ಚು ಮಾಡು, ಆಯಿತಾ? ಖರ್ಚು ಮಾಡು ಅನ್ನುವಂತಹ ಅರ್ಥವನ್ನು ಹೊಂದಿದೆ, सरना। अब हम अगला शब्द पढ़ेंगे। ठीक है, सो अगला शब्द का पहला अक्षर कौन सा है? वो तो धागे तलकಟ್ಟು ದ है। दूसरा अक्षर कौन सा है? ಎರಡನೇ ಅಕ್ಷರ ಶಾ है। ನೋಡಿ, ಎರಡನೇ ಅಕ್ಷರಕ್ಕೆ ಯಾವುದೋ ಒಂದು ಮಾತ್ರವನ್ನು ಹಾಕಿದ್ದಾರೆ। हाँ, कौन सा मात्रा है वो तो रेफ है, कन्नड़ में अर्कावत्तु। तीसरा अक्षर कौन सा है? वो तो ना है। पढ़ेंगे, पढ़ो। ದ ನೋಡಿ, ಶಾಗ ಅರ್ಕಾವತ್ತು ಇದೆ, ಫಸ್ಟ್ ಅರ್ಕಾವತ್ತನ್ನು ಹೇಳಿ। ಅರ್ ಶ, ದ ಅರ್ ಶ ನ, दर्शन। कैसे पढ़ोगे? दर्शन। दर्शन। कैसे पढ़ना है इस शब्द को? दर्शन। और एक बार पढ़ो, दर्शन। दर्शन का मतलब क्या है? यस, दर्शन का मतलब है ದರ್ಶನ ಮಾಡು, ಆಯಿತಾ? ದರ್ಶನ ಮಾಡು ಅಂದರೆ ಮುಖಾಮುಖಿ ಭೇಟಿಯಾಗು। ದೇವ್ರ ದರ್ಶನ ಮಾಡೋದು ಅಂದರೆ ದೇವಸ್ಥಾನ ಹೋಗಿ ದೇವ್ರನ್ನ ನೋಡೋ ಅಂಥದ್ದಕ್ಕೆ ನಾವು ದರ್ಶನ ಮಾಡು ಅಂತ ಹೇಳ್ತೇವೆ। ಓಕೆ, ರೈಟ್, ಮುಂದಿನ ಪದವನ್ನು ಓದೋಣ। ಸೊ ಮುಂದಿನ ಪದದ ಮೊದಲನೇ ಅಕ್ಷರ वो कौन सा है? यस, अकेली दीर्घ स्वर आ है। दूसरा अक्षर कौन सा है? वो तो दा है। और तीसरा अक्षर कौन सा है? यस, ठीक है, वो तो शा है। ಶಾ को ರೇಫ್ लगाया गया है। ರೇಫ್ ಹಾಕಿದ್ದಾರೆ, ಶಾಗೆ ಅರ್ಕಾವತ್ತು ಹಾಕಿದ್ದಾರೆ, ಹಾಕಿ ಅರ್ಕಾವತ್ತು ಓದೋಣ। ಆ ದ ಅರ್ಕಾವತ್ತು ಹೇಳಿ ಆಮೇಲೆ ಅಕ್ಷರ ಹೇಳಬೇಕಲ್ಲ। ಆ ದ ಅರ್ ಶ, आदर्श। कैसे पढ़ोगे? आदर्श। इस शब्द को कैसे पढ़ोगे? आदर्श। और एक बार पढ़ो,
ಆದರ್ಶ್ ಆದರ್ಶ್ ಕಹೆ ತೋ ಹೌದು ಆದರ್ಶವಾಗಿರು ಮಾದರಿಯಾಗಿರು ಕನ್ನಡ ಮೇ ಬಿ ಉಪಯೋಗ ಕರ್ತಾ ಹೈ ಇಸ್ಕೋ. ಇನ್ನೊಬ್ಬರಿಗೆ ನಾವು ಮಾದರಿಯಾಗಿರೋ ಅಂಥದ್ದು, ಇನ್ನೊಬ್ರು ನಮ್ಮನ್ನು ನೋಡಿ ಕಲಿಯೋ ಅಂಥದ್ದು, ಅಥವಾ ನಾವು ಇನ್ನೊಬ್ರು ನೋಡಿ ಕಲಿತೀವಿ ಅಂತಂದರೆ ಅವರು ಸಾಗೋ ದಾರಿ ಇದೆಯಲ್ಲ ಅದನ್ನೇ ನಾವು ಆದರ್ಶ ಅಂತ ಹೇಳ್ತೀವಿ, ಮಾದರಿ ಅಂತ ಹೇಳ್ತೇವೆ. ಓಕೆ, अब हम अगला शब्द पढ़ेंगे. सो अगला शब्द का पहला अक्षर देखो. सो अगला शब्द का पहला अक्षर कौन सा है? यस, महाप्राण धकिड़ी धा है. दूसरा अक्षर देखो, ये कौन सा गुणिताक्षर है? ಯಾವುದೋ ಗುಣಿತಾಕ್ಷರ ಇದೆ ನೋಡಿ, ಯಾವುದದು? ಹೌದು, ಮಹಾಪ್ರಾಣ ಅಲ್ಲ, ಸಾರಿ, ಮಾಗುಣ್ಸು ಮೀ ಇದೆ ಆಯಿತಾ. ಆ ಮೀಗೆ ನೋಡಿ, ಇದು ಮೀಗೆ ಹೀಗೆ ಹಾಕಿದ್ದಾರೆ. ಸೊ ರೇಫ್ ಅಲ್ಲ ಅದು? यस, रेफ लगाया गया है. कन्नड़ में अर्कावत्तु. तीसरा अक्षर कौन सा है? वो तो का है. ಕೊನೆ ಅಕ್ಷರ ಪೂರ್ಣ ವ್ಯಂಜನಾಕ್ಷರ ಇದೆ, ಅರ್ಧಾಕ್ಷರ ಹೋಗೋದಿ. ಹೌದನಾ? ಧ ಅರ್ ಮಿ ಖ. ಕೈಸೆ ಪಡೋಗೆ? ಧಾರ್ಮಿಕ್ ನೋಡಿ, ಫಸ್ಟ್ ಅರ್ಕಾರ ಉಚ್ಚಾರ ಮಾಡಬೇಕು, ಆಮೇಲೆ ಅಕ್ಷರ ಉಚ್ಚಾರ ಮಾಡಬೇಕು. ಧಾರ್ಮಿಕ್. ಕೈಸೆ ಪಡೋಗೆ? ಧಾರ್ಮಿಕ್. ಅವ್ರು ಹೇಗೆ ಬಾರ್ ಪಡೋ? ಧಾರ್ಮಿಕ್ ಅಂದರೆ ಹೌದು, ಧರ್ಮಕ್ಕೆ ಸಂಬಂಧಿತ ನಂಬಿಕೆಗಳು ಅಂಥೇಳಿ, ಧರ್ಮಕ್ಕೆ ಸಂಬಂಧಿತ ನಂಬಿಕೆಗಳು. ಹೀಗೆ ನಾವು ಧಾರ್ಮಿಕ, ಈಗ ಉದಾಹರಣೆ ಹಿಂದೂ ಧರ್ಮದವ್ರು ಕೆಲವು ನಂಬಿಕೆಗಳಿದ್ದಾವೆ, ನಮ್ಮ ಮುಸಲ್ಮಾನರು ಅವ್ರ ಧರ್ಮದವ್ರು ಕೆಲವು ನಂಬಿಕೆಗಳಿರ್ತವೆ. ಸೊ ಓಕೆ, ನಾವು ಧಾರ್ಮಿಕ ಅಂತ ಹೇಳ್ತೀವಪ್ಪ, ಧರ್ಮಕ್ಕೆ ಸಂಬಂಧಿತ. ಓಕೆ, अब हम अगला शब्द पढ़ेंगे. अगला शब्द का पहला अक्षर कौन सा है? वो तो अल्पा प्राण दा है. दूसरा अक्षर कौन सा है? ठीक है, वो तो पा है. पा के ऊपर देखो कौन सा मात्रा लगाया है? ಯಾವ ಒಂದು ಮಾತ್ರೆಯನ್ನು ಒತ್ತಕ್ಷರ ಹಾಕಿದ್ದಾರೆ? ಹೌದು, उसके ऊपर रेफ लगाया गया है. रेफ कन्नड़ में ಹೌದು अर्कावत्तु. और तीसरा अक्षर कौन सा है? वो तो ना के तलकट्टु ना है. अब पढ़ेंगे उस शब्द को जोड़कर. ओके, ದ ರೇಫ್ ಹಾಕಿದ್ದಾರೆ, ಅರ್ಕಾವತ್ತು ಹಾಕಿದ್ದಾಗ ಮೊದಲು ಅರ್ಕಾವತ್ತನ್ನು ಉಚ್ಚಾರ ಮಾಡಿ. ದ ಅರ್ ಪ ನ जोड़कर पढ़ो. दर्पण. कैसे पढ़ोगे इस शब्द को? दर्पण का मतलब है, हाँ, दर्पण का मतलब है दर्पण ಗೊತ್ತಾ ಮಕ್ಕಳ ನಿಮಗೆ? ಎಸ್, जब अलंकार करते समय इसका उपयोग उपयोग किया जाता है. ಅಲಂಕಾರ ಮಾಡ್ಕೋಬೇಕಾದ್ರೆ ಅವ್ರ ಮುಂದೆ ನಿಂತ್ಕೊತೀವಿ ನಾವು. ಏನದು? ಹೌದು, ಕನ್ನಡಿಗೆ ಹಿಂದಿ में हम दर्पण कहते हैं बच्चों. अब हम अगला शब्द पढ़ेंगे. अगला शब्द का पहला अक्षर कौन सा है? देखो, हाँ, पहला अक्षर तो आ है. दूसरा अक्षर देखो कौन सा है? वो तो जाकुंबुजू है. ಜಾಕುಂಬುಜೂಗೆ ಮೇಲೆ ನೋಡಿ ಅರ್ಕಾವತ್ತು ಹಾಕಿದಾರಲ್ಲ, ರೇಫ್ ಲಗಾಯ ಹೇ, ಕನ್ನಡದಲ್ಲಿ ಅರ್ಕಾವತ್ತು. तीसरा अक्षर कौन सा है? वो तो ना है. ठीक है, अब हम पढ़ेंगे इस शब्द को. पढ़ो. अर्जुना. कैसे पढ़ेंगे? अर्जुन. और एक बार पढ़ो, अर्जुन. और एक बार पढ़ो, अर्जुन. एक व्यक्ति का नाम है, एक महाभारत में इसका पात्र आता है. ठीक है ना? यस. ओके, अब हम अगला शब्द पढ़ेंगे. ओके, अगला शब्द का पहला अक्षर देखो. पहला अक्षर कौन सा है? वो तो गा के तलकट्टू गा है. दूसरा अक्षर कौन सा है? वो तो वाह है. वाह के ऊपर देखो क्या है? रेफ लगाया गया है, कन्नड़ में अर्कावत्तु. अब हम पढ़ेंगे इस शब्द को. ओके, पढ़ो. गा अर्कावತ್ತು ಹಾಕಿದ್ದಾಗ ಮೊದಲು ಅರ್ಕಾವತ್ತನ್ನು ಹೇಳಿ ಆಮೇಲೆ ವ್ಯಂಜನಾಕ್ಷರನ ಓದಿ. ಗ ಅರ್ वा. गर्व. कैसे पढ़ोगे इस शब्द को? गर्व. और एक बार पढ़ो, गर्व कहे तो ಎಸ್, ಜಂಬ, ಅಹಂಕಾರ ಅನ್ನುವಂತಹ ಅರ್ಥವನ್ನು ನಾವು ಇದು ಅಹಂಕಾರ, ಜಂಬ ಅನ್ನೋ ಅರ್ಥದಲ್ಲಿ ಇದನ್ನು ಬಳಕೆ ಮಾಡ್ತೇವೆ. ಓಕೆ, अब हम अगला शब्द देखेंगे. अगला शब्द का पहला अक्षर कौन सा है? यस, वो तो पा है. दूसरा अक्षर कौन सा है? वो तो ना है. ना के ऊपर देखो रा का मात्रा रेफ को लगाया गया है. सो रेफ कन्नड़ में अर्कावत्तु. ಓದೋಣ ಈಗ ಅದನ್ನು. ಎಸ್, ಓದಿ. ಪಾ ಅರ್ ನ ಪರ್ಣ. कैसे पढ़ोगे? पर्ण. कैसे पढ़ोगे शब्द को? एस, पर्ण का मतलब है ಎಸ್, ಪರ್ಣ ಕುಟೀರಗಳು ಕೇಳಿದಿರಾ? ಹಾಂ, ಪರ್ಣ ಕುಟೀರಗಳು ಅಂತಂದರೆ ಗುಡಿಸಲುಗಳು ಅಂತೇಳಿ, ಆಯಿತಾ? ನಾವೇನು ಋಷಿಮುನಿಗಳ ಆಶ್ರಮಗಳಲ್ಲಿ ನಾವು ಸಸ್ಯಗಳ ತೆಂಗಿನ ಗಿಡ, ಅಡಿಕೆ ಗಿಡದ ಎಲೆಗಳಿಂದ ಅವ್ರು ಹೆಂಗೆ ಗುಡಿಸ್ಲಿಕ್ಕೆ ಕಟ್ತಾಯಿದ್ರು, ಉಸ್ಕೊಂ ಪರ್ಣ कहते हैं, ಪರ್ಣ ಕುಟೀರ್ कहते हैं. ಪರ್ಣ ಕುಟೀರ್ कहे तो गुडिसलुगुड़ू. ओके, अब हम अगला शब्द पढ़ेंगे. अगला शब्द का पहला अक्षर, हाँ, वो भी पा है. दूसरा अक्षर कौन सा है? यस, वो तो वाह है. देखो, वाह के ऊपर रेफ लगाया है.
ರೇಫ್ ಕೆ ಬದಲೇ ಮ್ಯಾಮ್ ಅರ್ಕಾವತ್ತು ಹಾಕೋಣ ಆಯಿತಾ. ಮುಂದಿನ ಅಕ್ಷರ ಯಾವ್ದು ನೋಡಿ, ಹೌದು ತಾ ಇದೆ. ಜೋಡ್ಕರ್ ಪಡಂಗೆ ತಾ, ಕೊನೆಯ ಅಕ್ಷರ ಪೂರ್ಣಾಕ್ಷರ ಇದೆ, ಅರ್ಧಾಕ್ಷರ ಓದಿ ಪ ಅರ್ ವ त. जोड़कर पढ़ो पर्वत. कैसे पढ़ोगे इस शब्द को, पर्वत. और एक बार पढ़ो पर्वत. पर्वत का मतलब है, कन्नड़ में भी उपयोग करते हैं ना इस शब्द को. हाँ, पर्वत का मतलब है पर्वತ, ಪರ್ವತಗಳು ಅನ್ನೋ ಅರ್ಥವನ್ನು ಕೊಡುತ್ತೆ. ಮುಂದಿನ ಪದ ಹೋಗೋಣ ಮಕ್ಕಳೇ. ಸೊ ಮುಂದಿನ ಪದ ಮೊದಲನೇ ಅಕ್ಷರ ಯಾವುದದು, ಎಸ್ ಮಹಾಪ್ರಾಣ ಧಕೈತ್ವ धೈ. महाप्राण ढकैत्वा धೈ. दूसरा अक्षर कौन सा है, हौदो ಎರಡನೇ ಅಕ್ಷರ या ಇದೆ. या हाकी. देखो या के ऊपर कौन सा मात्रा लगाया गया है, रेफ लगाया गया है. कन्नड़ में अर्कावत्तु. ओदना यस, धै अर या. जोड़कर पढ़ो धैर्य. कैसे पढ़ोगे, धैर्य. और एक बार पढ़ो धैर्य. और एक बार धैर्य. धैर्य का मतलब है हौदो धैर्य ಅನ್ನೋ ಅರ್ಥವನ್ನು ಹೊಂದಿದೆ ಮಕ್ಕಳೇ. ओके, अब हम अगला शब्द पढ़ेंगे. अगला शब्द का पहला अक्षर कौन सा है, यस वो तो सा है. दूसरा अक्षर कौन सा है, वो तो गा है. देखो गा के ऊपर रेफ लगाया है, अर्कावत्तु. होता ना, सा सा अर घा. कैसे पढ़ोगे, सर्गा, सर्ग. और एक बार पढ़ो सर्ग. सर्ग का मतलब है, सर्ग का मतलब है ಸ್ವರ್ಗ ಅನ್ನೋ ಅರ್ಥವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಅಧ್ಯಾಯ ಪಾಠ ಅನ್ನುವಂತಹ ಅರ್ಥವನ್ನು ಕೂಡ ಹೊಂದಿದೆ ಮಕ್ಕಳೇ. ಸರ್ಗ का मतलब है ಅಧ್ಯಾಯ अथवा स्वर्ग ಅನ್ನೋ ಅರ್ಥವನ್ನು ಹೊಂದಿದೆ. अब हम अगला शब्द पढ़ेंगे. अगला शब्द का पहला अक्षर एस मोदलने अक्षर वा. दूसरा अक्षर एस ता है. ता के ऊपर रेफ है, रेफ लगा वो. तीसरा अक्षर नागुण सुंदरगा नी. जोड़कर पढ़ेंगे वा अर ता नी. जोड़कर पढ़ो वर्तनी. वर्तनी. कैसे पढ़ोगे, वर्तनी. और एक बार पढ़ो वर्तनी. ओके अच्छा, अब हमको छोटे छोटे वाक्यों का परिचय देने वाले हैं. ಇಲ್ಲಿವರೆಗೆ ಬರೀ ಪದಗಳನ್ನ ಓದ್ತಾ ಇದ್ರಿ. ಇನ್ನು ಮುಂದೆ ಕೆಲವೊಂದು ಪದಗಳನ್ನು ಕೂಡ ನಿಮಗೆ ಪರಿಚಯಿಸ್ತಾರೆ. ಚಿಕ್ಕ ಚಿಕ್ಕ ಪದಗಳನ್ನ ಚಿಕ್ಕ ಚಿಕ್ಕ ಪದಗಳಿರೋಂಥ ಪುಟ್ಟ ಪುಟ್ಟ ವಾಕ್ಯಗಳನ್ನ ನಿಮಗೆ ಪರಿಚಯಿಸ್ತಾರೆ ಮಕ್ಕಳೇ. ಸೊ ಇಲ್ಲಿಂದ ನಾವು ಪುಟ್ಟ ವಾಕ್ಯಗಳನ್ನು ಕೂಡ ಓದುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳೋಣ. ಓದೋಣ. ಎಸ್ ದೇಕೋ ಪೆಹಲಾ ಯಹಾ ವಾ ಒತ್ತಿದೆ, ಸೊ ಅದು ಪೂರ್ಣಾಕ್ಷರ ಆಗುತ್ತೆ. ಯಾ ಒತ್ತಕ್ಷರ ಆಗುತ್ತೆ. ಯಹಾ ತೋ ತಾ ಹೇ, तागे अर्कावत ಇದೆ. ಸೊ रेफ लगाया गया है. सो अर्कावत हाकि ओदी व्यर्थ. व्यर्थ में ख और च, खर्च. व्यर्थ में खर्च. माता मत करो, करो. व्यर्थ में खर्च मत करो. ठीक है बच्चों. ನೋಡಿ, ಈಗ ಇಲ್ಲಿವರೆಗೆ ನೀವು ಸಣ್ಣ ಸಣ್ಣ ಪದ ಕೊಟ್ಟಂಥ ಪದಗಳಲ್ಲಿ ಅಕ್ಷರಗಳನ್ನ ಕೂರಿಸಿ ಓದೋವಂಥದ್ದನ್ನು ಅಭ್ಯಾಸ ಮಾಡಿದಿರಲ್ವಾ. ಈಗ ವಾಕ್ಯನ ಓದೋಣ ಮಕ್ಕಳೇ. ಖಂಡಿತ ಕಷ್ಟ ಆಗೋದಿಲ್ಲ ಆಯಿತಾ. ನಿಮಗೆ ಕಷ್ಟ ಆಯಿತಾ, ಒಂದೊಂದು ಅಕ್ಷರ ಗುರ್ಸಿ ಇಡೀ ಪದನ ಓದಿ. ಓಕೆ, ಇನ್ನೊಂದ್ಸರಿ ಓದೋಣ. ವ್ಯರ್ಥ. ವ್ಯರ್ಥ ಮೇ ಖರ್ಚ್ ಮಾತಾ ಮತ್ करो, करो. व्यर्थ में खर्च मत करो. क्या है इसका मतलब, और एक बार पढ़ो इस वाक्य को. व्यर्थ में खर्च मत करो. इसका मतलब क्या है बच्चों, यस व्यर्थ में. व्यर्थ ಅಂದರೆ ಹೌದು ವ್ಯರ್ಥವಾದ ಬೇಡವಾದ ಕೆಲಸಕ್ಕೆ ಖರ್ಚು ಮತ್ ಕರ್ನಾ. ಖರ್ಚು ಕರ್ನಾ ಅಂದರೆ ದುಡ್ಡನ್ನ ಹಣ ಖರ್ಚು ಮಾಡೋದು. ಮತ್ ಕರೋ ಹಾಂ ನಹಿ ಕರ್ನಾ ಅಂತ ಮಾಡಬೇಡ, ಖರ್ಚು ಮಾಡಬೇಡ. ಯಾವುದಕ್ಕೆ, ಎಲ್ಲದಕ್ಕೂ ಇಲ್ಲ ಮಕ್ಕಳೇ, ಖರ್ಚು ಮಾಡಬೇಕು ಆದರೆ ಎಲ್ಲದಕ್ಕೂ ಅಲ್ಲ. ಬೇಡವಾದಂಥವಕ್ಕೆಲ್ಲ ಖರ್ಚು ಮಾಡಬೇಡಿ. ಅನಾವಶ್ಯಕ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬೇಡಿ ಆಯಿತಾ. ಹಣನ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ. ಅಂದರೆ ಕನ್ನಡದಲ್ಲಿ ಒಂದು ಮಾತಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಜೀವನದಲ್ಲಿ ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಅತಿಯಾಸೆ ಪಡಬಾರ್ದು, ದುರಾಸೆ ಪಡಬಾರ್ದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಆಯಿತಾ. ಸೊ ಬೇಡವಾದದಕ್ಕೆ ಹಣನ ಖರ್ಚು ಮಾಡೋದಕ್ಕೆ ಇರೋದು, ಆದರೆ ಯಾವುದಕ್ಕೆ ಬೇಕೋ ಅದಕ್ಕೆ ಖರ್ಚು ಮಾಡಬೇಕು. ಬೇಡವಾದಕ್ಕೆ ಖರ್ಚು ಮಾಡಬಾರ್ದು. ಹೆಚ್ಚಿನ ಹಣ ಇದೆಯಾ, ಸ್ವಲ್ಪ ಕೂಡಿಡೋಣ, ನಾಳೆ ದಿನ ಹೇಗಿರುತ್ತೋ ಯಾರಿಗೆ ಗೊತ್ತು. ದಿಢೀರಂತ ಏನಾದ್ರು ಕಷ್ಟ ಬಂತು ಅಂದರೆ ಹಣಕ್ಕೆ ಇನ್ನೊಬ್ರನ್ನ ಬೇಡಬೇಕಾಗತ್ತೆ. ಅದೇ ನಾವು ದುಡ್ದಿದ್ದನ್ನು ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ರೆ ಕಷ್ಟದ ಕಾಲಕ್ಕೆ ನಮಗೆ ಬರುತ್ತೆ ಆಯಿತಾ. ಹಾಗಂತ ತಿನ್ನೋದಕ್ಕೂ ಬಟ್ಟೆ ಊಟ ಇಂಥವಕ್ಕೆಲ್ಲ ನಮಗೆ ಅತಿ ಅವಶ್ಯಕವಾದ ಖರ್ಚು ಮಾಡಲೇಬೇಕು. ಅವಕ್ಕೂ ಖರ್ಚು ಮಾಡ್ದಂಗೆ ಕೂಡಿಟ್ರಿ ಅಂದರೆ ಜಿಪಣ ಅಂತಾರೆ ಆಯಿತಾ. ಹಾಗೆ ಜಿಪಣರಾಗೋದು ಬೇಡ.
ಹಾಗಂತ ಹೆಂಗೆ ಬೇಕಂಗೆ ಖರ್ಚು ಮಾಡೋದು ಬೇಡ. ಶಕ್ತಿ ಇದ್ದಾಗ ದುಡ್ದಿರ್ತೀವಿ, ದುಡ್ದಿದ್ದನ್ನ ಕೂಡಿಡೋಣ. ಅದು ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಆಗುತ್ತೆ. ಇಲ್ಲ ಅಂದರೆ ಇನ್ನೊಬ್ರ ಹತ್ರ ಹೋಗಿ ನಾವು ಭಿಕ್ಷೆ ಬಿಡಬೇಕಾಗತ್ತೆ, ಹೌದಲ್ವಾ? ಸೊ ಹಾಗೆ ಆಗಬಾರ್ದು. ಅಂದರೆ ದುಡಿದ ಹಣದಲ್ಲಿ ಇದ್ದ ಹಣವನ್ನು ಕೂಡಿಡೋಣ, ಆಯಿತಾ? ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಖರ್ಚು ಮಾಡೋಣ, ವೇಸ್ಟ್ ಖರ್ಚು ಮಾಡೋದು ಬೇಡ. ठीक है, अब हम दूसरा वाक्य पढ़ेंगे. ओके, देखो पहला शब्द मकड़ी माँ अर गा, मार्ग पारा पर, मार्ग पर कचरा, कचरा, मत मत, फेंको फेंको, मार्ग पर कचरा फेंको मत, मत फेंको. फेंकना ಅಂದರೆ फेंकना ಅಂದರೆ ಎಸೆಯೋದು, मत फेंको ಅಂದರೆ ಎಸೆಯಬೇಡಿ ಅಂತ. ಏನನ್ನ? मार्ग पर, मार्ग ಅಂದರೆ मार्ग का है तो मतलब है रस्ते, रस्ते मार्ग पर रस्ते ಮೇಲೆ ಕಚರ ಹಾಕೋ. ಕಚರ का है तो ಕಸವನ್ನ मत फेंको, फेंको मत, ಎಸೆಯಬೇಡಿ ಅಂತ ಹೇಳ್ತಾ ಇದ್ದಾರೆ, ಹೌದಲ್ಲ? ಸ್ವಚ್ಛ ಭಾರತ ಅನ್ನೋ ಕನಸನ್ನ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೇವೆ. ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ, ಹೌದಲ್ವಾ? ಸೊ ಆರೋಗ್ಯದ ದೃಷ್ಟಿಯಿಂದ ನಾವು ನಮ್ಮ ಮನೆಯನ್ನಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲ ಪರಿಸರವನ್ನು ಕೂಡ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ಆಯಿತಾ? ಬೇರೆ ಯಾರೋ ಎಸಿತಾರೆ ಅಂತ ನಾವು ಎಸ್ತಾರೆ ಅದ್ರಲ್ಲಿ ಅರ್ಥ ಇಲ್ಲ, ಆಯಿತಾ? ಕೆಲವು ಸಲ ಹೇಳ್ತೀನಿ ಎಸಿ ಬಿಡಿ ಅಂದರೆ, ನಮಗಾದರೆ ಹೇಳ್ತೀರಾ, ಇನ್ನೊಬ್ಬರಿಗೆ ಅವ್ರು ಎಸಿತಾರೆ ಅಂತ ಕೆಲವರು ಹೇಳ್ತಾರೆ. ಏನಾದ್ರು ಕಸ, ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಅಲ್ಲ. ಆದರೆ ಯಾರೋ ಎಸಿತಾರೆ ಅಂತ ನಾವು ಎಸಿದ್ರೆ ಅವ್ರಿಗೂ ನಮಗೂ ಒಂದು ವ್ಯತ್ಯಾಸನೇ ಇರೋಲ್ಲ, ಹೌದಲ್ವ ಮಕ್ಕಳೇ? ಸೊ ಹಾಗಾಗಿ ಫಸ್ಟ್ ನಾವು ಸ್ವಚ್ಛವಾಗಿರೋಣ. ಇಂದಲ್ಲ ನಾಳೆ ಅವ್ರು ನಮಗೆ ಯಾರು ಎಸಿತಾ ಇರೋರು ಇರ್ತಾರಲ್ಲ, ಅವರು ನಮ್ಮನ್ನು ನೋಡಿ ಅವ್ರು ಎಸಿತಾ ಇಲ್ಲ, ನಾವು ಹೊರ ಹಾಗೆ ಸ್ವಚ್ಛವಾಗಿ ಇಟ್ಕೋಬೇಕು ಅಂತೇಳಿ. ಒಂದು 2 ದಿನ ಲೇಟ್ ಆಗ್ಬೋದು, ಬಟ್ ಅವರಲ್ಲೂ ಕೂಡ ತಿಳುವಳಿಕೆ, ಜಾಗೃತಿ ಮೂಡುತ್ತೆ. ಹಾಗಾಗಿ ಮೊದಲು ನಾವು ನಮ್ಮ ಸುತ್ತಮುತ್ತಲ ವಾತಾವರಣನ ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಎಲ್ಲಿ ಬೇಕಲ್ಲಿ ಕಸ ಎಸಿಬಾರ್ದು. ದಾರಿಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ, ಚಾಕ್ಲೇಟ್ ಸಿಪ್ಪೆ ಎಲ್ಲಿ ಬೇಕಲ್ಲಿ ಬಿಸಾಡದೆ, ಎಲ್ಲಿ ಕಸನೇ ಎಸೆಯೋದಕ್ಕೆ ಕೆಲವು ಬುಟ್ಟಿಗಳನ್ನ ಇಟ್ಟಿರ್ತಾರೆ ಅಂಥ ಕಡೆ ಹಾಕಬೇಕು. ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಬಂದಾಗ ಕಸ ಸಂಗ್ರಹಣಾ ತೊಟ್ಟಿಗಳಿರ್ತಾವಲ್ಲ, ಅಲ್ಲಿ ಎಸಿಬೇಕು, ಎಲ್ಲಿ ಬೇಕಲ್ಲಿ ಬಿಸಾಡಬೇಡಿ. ನಿಮ್ಮ ಮನೆಗಳಲ್ಲೂ ಅಷ್ಟೇ, ಎಲ್ಲಿ ಬೇಕಲ್ಲಿ ಬಿಸಾಡಬೇಡಿ, ಕಸನ ನೀಟಾಗಿ ಬಿಸಾಡಿ, ಆಯಿತಾ? ನೀಟಾಗಿ ಒಂದು ಕಸದ ಬುಟ್ಟಿಗೆ ಹಾಕಿಡಿ, ಆಯಿತಾ? ಸಾಧ್ಯವಾದರೂ ಮರುಬಳಕೆ ಮಾಡಿ. ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ ಮಾರ್ಗ ಪರ್, ಮಾರ್ಗಕ್ಕಾಯ್ತು ರಾಸ್ತಾ, ರಾಸ್ತಾ ಮೇ ಕಚರ ಫೇಂಕೋ ಮತ್, ಎಸೆಯಬೇಡಿ ಅನ್ನುವಂತಹ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ವಾಕ್ಯ? ಹಾಂ ಮಕ್ಕಳೇ, ಮೊದಲ ಬಾರಿಗೆ ವಾಕ್ಯ, ಹಿಂದಿಯ ವಾಕ್ಯಗಳನ್ನ ಓದೋದಕ್ಕೆ ಆರಂಭ ಮಾಡ್ತಾ ಇದ್ದೀರಿ. ಕಷ್ಟ ಅನ್ನಿಸ್ತಾ ಇದೆಯಾ? ಖಂಡಿತ ಇಲ್ಲ. ಪದ ನಿಮಗೆ ಓದಕ್ಕೆ ಬಂತು ಅಂದರೆ ವಾಕ್ಯವನ್ನು ಖಂಡಿತ ಓದ್ತೀರಿ. ಪದೇ ಪದೇ ಓದ್ತಾ ಇದ್ದರೆ ಫಾಸ್ಟಾಗಿ ಸುಲಭವಾಗಿ ಓದ್ತೀರಿ. ಓದೋಣ, ಇನ್ನೂ 1-2 ವಾಕ್ಯ ಇದ್ದಾವೆ. ಓಕೆ, ಓದಿ. ಸ ಅರ್ ಪ, ಸರ್ಪ್, पेड़ पर, पेड़, पेड़ पारा पर, सर्प पेड़ पर चढ़ा, चढ़ गया, सर्प पेड़ पर चढ़ गया. सर्प का मतलब है सांप, सांप इस पेड़ पर, पेड़ का मतलब यही पेड़ है, पेड़ पर चढ़ गया, चढ़ गया. चढ़ जाना ಅಂದರೆ ಹತ್ತೋದು. ಏನು? ಸರ್ಪ್, सांप, हाउ इस पेड़ पर, इस पेड़ पर, इस पेड़ पर चढ़ गया, चढ़ जाना, चढ़ जाना ಅಂದರೆ ಹತ್ತೋದು. ಹಾವು ಮರದ ಮೇಲೆ ಹತ್ತಿದೆ ಅಂತ ಹೇಳ್ತಾ ಇದ್ದಾರೆ. ठीक है बच्चों, अब हम अंतिम वाक्य पढ़ेंगे. ओके, आदर्श, आदर्श, औरा, और, दर्शन, दर्शन, आदर्श और दर्शन दोनों भाई हैं. आदर्श और दर्शन दोनों भाई हैं. आदर्श और दर्शन दोनों भाई हैं. बहुत बहुत वाक्य ना वो दिनों में, आदर्श और दर्शन दोनों भाई हैं. अंदर इसका मतलब क्या है? इसका मतलब है आदर्श और दर्शन है ना. कौन है वो? हाँ, 2 लड़के का नाम है आदर्श, दर्शन. इब्ರು ಹುಡುಗರ ಹೆಸರದು. वे दोनों कहता ಎಸ್, ದೋ ಅಂದರೆ 2, दोनों ಅಂದರೆ ಅವರಿಬ್ಬರು ಬಾಯಿ ಹೇ. ಬಾಯಿ ಅಂದರೆ ಹೌದು, ಸಹೋದರರು, ಅವರಿಬ್ಬರು ಅಣ್ಣ ತಮ್ಮಂದಿರು. ಬಾಯಿ ಕ ಮತ್ಲಬ್ ಹೇ ಅಣ್ಣ ತಮ್ಮ, ಸಹೋದರರು ಅನ್ನೋ ಅರ್ಥವನ್ನು ಕೊಡುತ್ತೆ ಮಕ್ಕಳೇ. ಆದರ್ಶ್ ಅವ್ರ ದರ್ಶನ್ ದೋನೋ ಬಾಯಿ ಹೇ, ಅವರಿಬ್ಬರು ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದಾರೆ. ಓಕೆ, ರೈಟ್ ಮಕ್ಕಳೇ. ಇಲ್ಲಿ ನೋಡಿ, ಇದು 4 ವಾಕ್ಯ ನೋಡಿದ್ರಿ. ಈ 4 ವಾಕ್ಯದಲ್ಲಿ ಕೊನೆಗೆ ಈ ಥರ ಗೆರೆ ಹಾಕಿದಾರಲ್ಲ ನೋಡಿ, ಇಲ್ಲೊಂದು ಗೆರೆ ಹಾಕಿದಾರಲ್ಲ. ಏನದು ಮಕ್ಕಳದು? ಪೂರ್ಣ ವಿರಾಮ, ಫುಲ್ ಸ್ಟಾಪ್.
ಈ ಥರ ಇರುತ್ತೆ ಫುಲ್ ಸ್ಟಾಪು. ನೀವೆಲ್ಲದ್ರಲ್ಲೂ ನೋಡಿರ್ತೀರಿ, ನೀವೆಲ್ಲ ಬೇರೆ ಬೇರೆ ಕನ್ನಡದಲ್ಲಿ ಇಂಗ್ಲೀಷಲ್ಲೆಲ್ಲ ನೋಡಿರ್ತೀರಿ. ಪೂರ್ಣ ವಿರಾಮ ಅಂದರೆ ಏನು ಮಾಡ್ತೀರಿ ಹೇಳಿ, ಜಸ್ಟ್ ಒಂದು ಚುಕ್ಕಿ ಇಡ್ತೀವಲ್ವ. ಆದರೆ ಹಿಂದಿಯಲ್ಲಿ ಚುಕ್ಕಿ ಇಡಲ್ಲ ಮಕ್ಕಳೇ. ಪೂರ್ಣ ವಿರಾಮಕ್ಕೆ ಈ ಥರ ವಾಕ್ಯದ ಕೊನೆಯಲ್ಲಿ ಹೀಗೊಂದು ಗೆರೆ ಹಾಕ್ತೀವಿ, ಆಯಿತಾ. ಹಿಂದಿಯಲ್ಲಿ ಪೂರ್ಣ ವಿರಾಮವನ್ನು ಈ ರೀತಿಯಾಗಿ ಗೆರೆ ಹಾಕೋದ್ರ ಮೂಲಕ ಸೂಚಿಸ್ತೇವೆ, ಸರಿನಾ. ಎಸ್, ಹಿಂದಿಯಲ್ಲಿ ಇದನ್ನೇ ನಾವು ಪೂರ್ಣ ವಿರಾಮ ಅಂತ ಹೇಳ್ತೀವಿ. ಈ ಗೆರೆ ಹಾಕಿದರೆ ಅದೇ ಪೂರ್ಣ ವಿರಾಮ. ಓಕೆ, ಸರಿ ಮಕ್ಕಳೇ. ಸೊ ಈ ಒಂದು ವಿಡಿಯೋದಲ್ಲಿ ರೇಫ್ ಅಂದರೆ ಅರ್ಕಾವತ್ತನ್ನು ಬಳಸಿದಂತಹ ಪದಗಳನ್ನು ಓದೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಿ, ಆಯಿತಾ. ಮುಂದಿನ ವಿಡಿಯೋದಲ್ಲಿ ರಾನ ಉಳಿದ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣಂತೆ. ಅಲ್ಲಿವರೆಗೆ ಬಾಯ್ ಮಕ್ಕಳೇ.